ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 55ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ ಇದು 25ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಶಬರಿಮಲೆ ಧರ್ಮಶಾಸ್ತ್ರ ಟೆಂಪಲ್ ಟ್ರಸ್ಟ್, ಚಂದ್ರಶೇಖರ್ ಆಜಾದ್ ನಗರ್ ಇದೆ. ಬನ್ನಿ ದೇವಸ್ಥಾನ ನೋಡಿ, ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ಸ್ವಾಮಿ ಶರಣಮಠ. ನಾವು ಬೆಂಗಳೂರಿನಲ್ಲಿ 41 ಅಯ್ಯಪ್ಪ ದೇವಸ್ಥಾನ ಭೇಟಿ ಮಾಡ್ತಿದೀವಿ. ಇದು ನಮ್ದು 25ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಹೆಂಗ್ ನಡ್ಸ್ಕೊಂಡ್ ಬರ್ತಿದೆ, ಯಾವಾಗ ನಿರ್ಮಿಸಾಗಿದೆ, ಅದ್ ಮಾಹಿತಿ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಇದು ನಮ್ಮ ಈ ವರ್ಷ ನಮ್ದ 29ನೇ ವರ್ಷ ಈ ದೇವಸ್ಥಾನ ನಡ್ಸ್ಕೊಂಡ್ ಬರ್ತಾ ಇರೋದು. ಈ ದೇವಸ್ಥಾನ ಮೂಲ ಕಾರಣ ನಮ್ ತಂದೆ ಕಟ್ಟಿರೋದು. ದೇವಾಂಗತ ಲೇಟ್ ಶ್ರೀ ನಾಗರಾಜರಾವ್ ಜಗದಾಲೆ ಅಂತ. ಅದು ಇವಾಗ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ಯಜಮಾನ್ರು ಡಾಕ್ಟರ್ ಸುಧೀಂದ್ರ ಬಿಸ್ಲೆ ಅಂತ. ನನ್ನ ಹೆಸರು ಡಾಕ್ಟರ್ ಉಜ್ವಲ ನಾಗರಾಜರಾವ್ ಜಗದಾಳೆ ಅಂತ. ಹಾಗೂ ನಮ್ ತಾಯಿ ಕೂಡ ಇದ್ದಾರೆ, ಜಯಮಾಲಾ ಜಗದಾಳೆ ಅಂತ. ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಆಮೇಲೆ ದೇವ್ರ ಕಾರ್ಯ ಯಾವತ್ತೂ ನಿಲ್ಲಲ್ಲ. ಹೌದು. ಆಮೇಲೆ ಹಾಗೂನು ಒಂದ್ 3 ವರ್ಷ ಹಿಂದಗಡೆ 25 ಇಯರ್ಸ್ ಸೆಲೆಬ್ರೇಟ್ ಮಾಡಿದ್ವಿ ಆನಿವರ್ಸರಿನ. ವರ್ಷ ಅನ್ನದಾನ ಎಲ್ಲ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಕೆಳಗೆ ಒಂದ್ ಚಿಕ್ಕ ಹಾಲ್ ಇದೆ, ಅಲ್ಲೆಲ್ಲ ಇರುಮುಡಿ ಕಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದೀವಿ. ಹಾಗೆ ಇಲ್ಲಿ ಮಾಲಾಧಾರಣೆ ಮಾಡೋದು ಆತರ ವ್ಯವಸ್ಥೆ ಇದೆಯಾ ಸರ್? ಹೌದು, ಎಲ್ಲಾ ತರ ಇರುಮುಡಿ ಎಲ್ಲಾ ಅನುಕೂಲ ಎಲ್ಲ ಇದೆ. ಇವಾಗ ಮಾಲಾಧಾರಣೆ ಮಾಡಿರೋ ಸ್ವಾಮಿಗಳಿಗೆ ಇಲ್ಲಿ ಉಳ್ಕೊಳಕ್ಕೆ ಏನಾದ್ರು ವ್ಯವಸ್ಥೆ? ಹೌದು, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ತರ ವ್ಯವಸ್ಥೆ. ಇವಾಗ ಅನ್ನದಾನ ಪ್ರತಿ 360 ದಿನ ಇರುತ್ತೆ, ಇಲ್ಲ ಬರೀ ಮಂಡಲ ಕಾಲ ಅಷ್ಟೇ ಇರುತ್ತೆ? ಇಲ್ಲ, ಈ ಕಾಲದಲ್ಲಿ ಮಂಡಲ ಕಾಲ ಮಾತ್ರ ಇರುತ್ತೆ. ವಿಶೇಷದ ಪೂಜೆಗಳು ಏನೇನ್ ನಡೆಯುತ್ತೆ ಇಲ್ಲಿ? ಪ್ರತಿ ಎಲ್ಲಾ ತರನು ಹೋಮಗಳು ಎಲ್ಲ ನಡ್ಸ್ಕೊಂಡ್ ಬರ್ತಾ ಇರ್ತೀವಿ. ಅಲ್ಲಿ ಇಷ್ಟೆಲ್ಲ ಟೆಂಪಲ್ ಒಳಗೇನೆ ಇದೆ, ಎಲ್ಲ ಯಾವ ತರ ಪೂಜೆಗಳು ಹೋಮಗಳು ಎಲ್ಲ ನಡ್ಸ್ಕೊಂಡ್ ಬರ್ತಾ ಇರ್ತೀವಿ. ಹಾಗೂ ನಮ್ ಜೊತೆ ನಮ್ಮ ಪಾರ್ಟ್ನರ್ ಇದ್ದ ಹರೀಶ್ ಜಡ್ಗರೆ ಅವರು ಇದ್ದಾರೆ. ಅವರು ಕೂಡ ತುಂಬಾ ಸಹಾಯ ಮಾಡ್ತಾರೆ ನಮ್ ದೇವಸ್ಥಾನಗೆ. ಹಾಗೂ ಕೂಡ ಡಾಕ್ಟರ್ ಸುಧೀಂದ್ರ, ಇವ್ರು ನಮ್ಮ ಯಜಮಾನ್ರು ಡಾಕ್ಟರ್ ಸುಧೀಂದ್ರ ಅಂತ. ಅವರೇ ಮೇನ್ ಇವಾಗ ಸೆಕ್ರೆಟರಿ ಟೆಂಪಲ್ಗೆ. ಅವರು ಇಲ್ಲಿ ಪ್ರತಿ ಶನಿವಾರ ಬಂದ್ಬಿಟ್ಟು ಎಲ್ಲಾ ಏನೇನ್ ಪ್ರೋಗ್ರಾಮ್ ಮಾಡ್ಬೇಕು ದೇವಸ್ಥಾನಗೆ ಎಲ್ಲ ಬಂದು ಮಾಡಿ ಹೋಗ್ತಾರೆ. ಇವಾಗ ದೇವಸ್ಥಾನ ನೀವೇ ನಡ್ಸ್ಕೊಂಡ್ ಬರ್ತೀರಾ ಸರ್? ನಿಮ್ ಫೀಲಿಂಗ್ಸ್ ಆಗ್ಲಿ, ನಿಮ್ ಅನುಭವ ಏನಿದೆ ದೇವಸ್ಥಾನದ? ಚೆನ್ನಾಗಿದೆ, ಇದು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ 25 ವರ್ಷದ ಬೆಳ್ಳಿ ಜಯಂತಿ ಸಿಲ್ವರ್ ಜೂಬ್ಲಿನೂ ನಡೆಸಿದೀವಿ. ಅದಾದ್ಮೇಲೆ ಇವಾಗ 27ನೇ ವರ್ಷ ನಡೆಸ್ಕೊಂಡು ಹೋಗ್ತಾ ಇದೀವಿ. ವರ್ಷನೂ ಇದೇ ತರ ಅನ್ನದಾನನೂ ಮಾಡ್ತೀವಿ, ಮತ್ತೆ ಜ್ಯೋತಿನೂ ಮಾಡ್ತೀವಿ. ಸುತ್ತಮುತ್ತ ಆಜಾದ್ ನಗರದ ಜನ ಎಲ್ಲಾನು ನಮ್ ದೇವಸ್ಥಾನಕ್ಕೆ ಬರ್ತಾ ಇದಾರೆ. ಹೆಚ್ಚು ಜನ ಬರ್ತಾ ಇದಾರೆ, ಭಕ್ತಿ ಭಾವವನ್ನು ವ್ಯಕ್ತಪಡಿಸ್ತಾ ಇದಾರೆ. ಸೊ ಒಂಥರ ಚೆನ್ನಾಗಿದೆ. ಅಯ್ಯಪ್ಪ ಸ್ವಾಮಿ ಅವರು ನಮ್ಮ ಮಾವನವರು ಇವಾಗ ಹೇಳ್ತಾರಲ್ಲ, ನಮ್ಮ ಧರ್ಮಪತ್ನಿ ಇವರು, ಅವ್ರ ತಂದೆ ನಡ್ಸ್ಕೊಂಡು ಹೋಗಿದ್ದು. ಅವರು ತುಂಬಾ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ರು. ಅವರು 21 ಸಲ ಹತ್ತಿದ್ದಾರೆ. ನಾವು ಒಂದು 14 ಸಲ ಹೋಗಿದ್ದೀವಿ. ಮನೆ ದೇವರು ಅಂತಾನೆ ಅಯ್ಯಪ್ಪ ಸ್ವಾಮಿ ಅನ್ಕೊಂಡಿದೀವಿ. ನಮ್ಮ ಒಂದು ಕಾರ್ಮಿಕ ವರ್ಗ ಇದೆ, ನಮ್ಮ ಸ್ಕೂಲ್ ಇದೆ, ಕಾಲೇಜು, ಮತ್ತೆ ಆಸ್ಪತ್ರೆ, ಫಾರ್ಮ್ಸ್ ಅದೆಲ್ಲ ಇದಾವೆ. ಅದಕ್ಕೆಲ್ಲ ಅಯ್ಯಪ್ಪ ಸ್ವಾಮಿನೇ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತ ಅವ್ರಿಗೆ ಒಂದಿನ ಕನಸಲ್ಲಿ ಬಂದಿತ್ತು. ಅಯ್ಯಪ್ಪ ಸ್ವಾಮಿ ಮಾವನವ್ರಿಗೆ ಬಂದ್ಬಿಟ್ಟು ನನ್ಗೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಡ್ಬೇಕು, ಜಾಗದಲ್ಲಿ ಮಾಡ್ಕೊಟ್ಟು ನಿನ್ನೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅವರ ಪ್ರೇರಣೆ ಆಗಿತ್ತು. ಮಾವನವರ ನಾಗರಾಜ್ ಜಗದಾಳೆ ಅವ್ರಿಗೆ. ಅವರು ಮಾಡಿ ಇದನ್ನೆಲ್ಲ ನಡೆಸ್ಕೊಂಡು ಅವ್ರ ನಂತರ ಅವ್ರ ಮಗಳಾದ ಉಜ್ವಲ ಅವರು, ನಾನು ಅವ್ರ ಹಳೆಯ ಸುಧೀಂದ್ರ ಅಂತ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ. ಈ ಆಜಾದ್ ಜನರೆಲ್ಲ ಅವ್ರ ಪ್ರೋತ್ಸಾಹದಿಂದ ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಅವ್ರ ಪ್ರೋತ್ಸಾಹ, ಅವರ ದೈವ ಭಕ್ತಿ ಅದೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಸೊ ಜ್ಯೋತಿ ದಿನ ಇನ್ನೂ ಚೆನ್ನಾಗಿರುತ್ತೆ. ಜ್ಯೋತಿ ದಿನ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊಂಡು, ಮತ್ತೆ ವಾದ್ಯ ಮೇಳ, ಮತ್ತೆ
ಮತ್ತೆ ಭಕ್ತಿ ಭಾವವನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಇದೇ ತರ ಅನ್ನದಾನ ಅವತ್ತು ದೇವಸ್ಥಾನ 360 ದಿನ ಓಪನ್ ಇರುತ್ತಲ್ಲ ಸ್ವಾಮಿ? 360 ದಿನನೂ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆ ತನಕ 8 ಗಂಟೆ ತನಕ ಓಪನ್ ಇರುತ್ತೆ. ಇರುಮುಡಿ ಇಲ್ಲಿ ಪ್ರತಿನಿತ್ಯ ಇರುತ್ತೆ. ಯಾವಾಗ ಅಲ್ಲಿ ಅಯ್ಯಪ್ಪ ಓಪನ್ ಆಗಿರುತ್ತೋ ಅಲ್ಲಿ ಇರುಮುಡಿ ಇರುತ್ತೆ, ಮತ್ತು ದೀಪ ಇರುತ್ತೆ, ಮತ್ತೆ ಹೋಮಗಳು ಇರುತ್ತೆ. ವಿಶೇಷವಾಗಿ ತಿಂಗಳಲ್ಲಿ ಒಂದು ದಿನ ಹೋಮ ಇರುತ್ತೆ. ಅದು ಬಿಟ್ರೆ ಅಲಂಕಾರ ಇರುತ್ತೆ, ಮತ್ತೆ ಸ್ವಾಮಿಗೆ ಬೇರೆ ಬೇರೆ ಸೇವೆಗಳಿರುತ್ತೆ. ಸೊ ನಮ್ಮ ಈ ಕಡೆ ಸೌತ್ ಬೆಂಗಳೂರಲ್ಲಿ ನಮ್ಮ ಅಯ್ಯಪ್ಪ ತರನೇ ಕಟ್ಟಿದೀವಿ ನಾವು ದೇವಸ್ಥಾನನ. ಶಬರಿಮಲೆ ತರನೇ ಕಟ್ಟಿದೀವಿ, ಅದೇ ವಿಶೇಷ. ಸೊ ಈ ಕಡೆ ಎಲ್ಲ ಈ ನಮ್ಮ ಆಜಾದ್ ನಗರ ಇರ್ಲಿ, ಚಾಮರಾಜಪೇಟೆ ಇರ್ಲಿ, ಬಸವನಗುಡಿ ಇರ್ಲಿ, ಜಯನಗರ ಇರ್ಲಿ, ಎಲ್ಲಾರು ಅಯ್ಯಪ್ಪ ಆ ಕಡೆ ಅಯ್ಯಪ್ಪ ಇಲ್ಲಿ ಶಬರಿಮಲೆ ಅಯ್ಯಪ್ಪ ಅಂತಾನೆ ಬರ್ತಾರೆ. ಆಜಾದ್ ನಗರ ಅಯ್ಯಪ್ಪ ಅಂತ ಬರಲ್ಲ, ಶಬರಿಮಲೆ ಅಯ್ಯಪ್ಪ ಅಂತಾನೆ ಬರ್ತಾರೆ. ಸೊ ಅದು ಒಂದು ವಿಶೇಷ. ಸೊ ಇವ್ರಿಗೆ ಆಜಾದ್ ನಗರ ಅಯ್ಯಪ್ಪ ಅಂದಲ್ಲ, ಶಬರಿಮಲೆ ಅಯ್ಯಪ್ಪ ಅಲ್ಲಿಗೆ ಹೋಗ್ಬಿಟ್ಟು ಇರುಮುಡಿ ಕಟ್ಸ್ಬೇಕು ಅಂತ ಎಷ್ಟೋ ವರ್ಷದ ಜನಗಳು ಇದ್ದಾರೆ. 20 ವರ್ಷ 25 ವರ್ಷ ಅವ್ರ ಪೀಳಿಗೆ, ಅವ್ರ ಇನ್ನೊಂದ್ ಪೀಳಿಗೆ, ಅವರ ಇನ್ನೊಂದ್ ಪೀಳಿಗೆ, ಆ ತರ ಪೀಳಿಗೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅದು ತುಂಬಾ ಇರ್ತವೆ. ತುಂಬಾ ಒಂದೊಂದ್ಸಲಿ ವೈಟಿಂಗ್ ಇರುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಂತೂ ನಮ್ಗೆ ವೈಟಿಂಗು ಇರುಮುಡಿಗೆ 150 ಆ ತರ ಎಲ್ಲ ಹೋಗುತ್ತೆ ಇರುಮುಡಿ. ಸೊ ನಾವೇನೆ ಡೇಟ್ ನೆಕ್ಸ್ಟ್ ದಿನ ಎಷ್ಟು ದಿನ ಕೊಡ್ತೀವಿ, ನಾವು ಡೇಟ್ ಪ್ರಕಾರ ಅವ್ರು ಹೋಗ್ಬೇಕು, ಆತರ ಆಗ್ಬಿಟ್ಟಿದೆ. ಸೊ ಆತರ ಆಗ್ಬಿಟ್ಟಿದೆ. ಸೊ ಏನೋ ಸ್ವಾಮಿ ಎಲ್ಲಾ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಾಮಿ ಹೆಂಗ್ ನಡ್ಸ್ಕೊಂಡು ಹೋಗ್ತಾವ ಹಂಗೇನೆ ದೇವ್ರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೇವೆ. ನಿಮ್ ಸಮಯ ಕೊಟ್ಟು ಮಾಹಿತಿ ತಿಳಿಸ್ಕೊಟ್ಟಿಗೆ ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸ್ವಾಮಿ ಶರಣ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೀವು ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.